ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಮ್ಯಾಥ್ಸ್. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಅಂದರೆ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್, ಯಾಕೆ ಅಂದರೆ ಇದರಲ್ಲಿ ಗ್ರಾಫ್ ಬರುತ್ತೆ ಅಂತ ಹೇಳಿ. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ಗೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಇತ್ತು ಅದೇ ಮಾರ್ಕ್ಸ್ ಇವಾಗಲೂ ಇದೆ. 1 ಮಾರ್ಕ್ಸಿಗೆ 1 ಕ್ವೆಶನ್ ಆ್ಯಂಡ್ 6 ಮಾರ್ಕ್ಸಿಗೆ 1 ಕ್ವೆಶನ್, ಟೋಟಲ್ 2 ಕ್ವೆಶನ್ ಕೇಳ್ತಾರೆ. ಮಾರ್ಕ್ಸು 7 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್. ಈಗ ನೆಕ್ಸ್ಟು ನಾವು 1 ಮಾರ್ಕ್ಸಿನ ಫಸ್ಟ್ ನೋಡ್ಬಿಡೋಣ, ಆಮೇಲೆ 6 ಮಾರ್ಕ್ಸಿಗೆ ಯಾವ ಥರ ಕ್ವೆಶನ್ಸ್ ಬರುತ್ತೆ ನೋಡೋಣ. ಓಕೆ, ಸೊ 1 ಮಾರ್ಕ್ಸ್ ಕ್ವೆಶನ್ ನೋಡಿದ್ವಿ ಅಂತ ಹೇಳಿದ್ರೆ ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಆಪ್ಟಿಮಲ್ ವ್ಯಾಲ್ಯೂ ಅಂದರೆ ಏನು ಅಂತ ಕೇಳಿದ್ದಾರೆ, ಫೀಸಿಬಲ್ ರೀಜನ್ ಅಂದರೆ ಏನು ಅಂತ ಕೇಳಿದ್ದಾರೆ, ಆಮೇಲೆ ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಕೇಳಿದ್ದಾರೆ, ಕನ್ಸ್ಟ್ರೆಂಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ, ಕಾರ್ನರ್ ಪಾಯಿಂಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಯಾಕೆ ಇದೆಲ್ಲದನ್ನು ಒಟ್ಟಿಗೆ ಹೇಳಿದೆ ಅಂತ ಹೇಳಿದರೆ ನಾವಿವಾಗ ಇದೆಲ್ಲದನ್ನು ಒಟ್ಟಿಗೆನೇ ಏನು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ಇವಾಗ ಆಪ್ಟಿಮಲ್ ವ್ಯಾಲ್ಯೂ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಫಸ್ಟು ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಹೇಳಿ ಗೊತ್ತಾಗಬೇಕು. ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ಇಫ್ ಯು ಆರ್ ಟೇಕಿಂಗ್ ಎನಿ ಫಂಕ್ಷನ್ ಲೈಕ್ ಫಾರ್ ಎಕ್ಸಾಂಪಲ್ z is equal to 2x plus y ಅಂತಿದೆ ಅಂತ ಇಟ್ಕೊಳ್ಳಿ, ಇದನ್ನು ಆಬ್ಜೆಕ್ಟಿವ್ ಫಂಕ್ಷನ್ಸ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಈ ಆಬ್ಜೆಕ್ಟಿವ್ ಫಂಕ್ಷನ್ಸ್ ಜೊತೆಗೆ ಒಂದಷ್ಟು ಕನ್ಸ್ಟ್ರೈನ್ಸ್ ಕೊಟ್ಟಿರ್ತಾರೆ. x plus 2y less than or equal to 0, x plus y greater than or equal to 0, ಅಥವಾ x is greater than or equal to 0, y is greater than or equal to 0 ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಈ ಥರ ಒಂದು ಕನ್ಸ್ಟ್ರೈನ್ಸ್ನ ಕೊಟ್ಟಿರ್ತಾರೆ. ಈ ಕನ್ಸ್ಟ್ರೈನ್ಸ್ನಲ್ಲಿ ನಾವು ನಾನ್ ನೆಗೆಟಿವ್ ಕನ್ಸ್ಟ್ರೈನ್ಸ್ ಅಂತ ಇವೆರಡು ಕೂಡ ನಾನ್ ನೆಗೆಟಿವ್ ಕನ್ಸ್ಟ್ರೈನ್ಸ್, ಇವೆರಡು ಕನ್ಸ್ಟ್ರೈನ್ಸ್. ಓಕೆ, ನಾನು ಏನು ಡೆಫಿನೇಷನ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ, ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀವಿ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡ್ತೀವಿ. ಬರೋ ಅಂಥ ಆನ್ಸರ್ನಲ್ಲಿ ನಾವು ಗ್ರಾಫ್ನ ಈ ಥರ ಪ್ಲಾಟ್ ಮಾಡ್ತೀವಿ. ಸೊ 2 ಕನ್ಸ್ಟ್ರೈನ್ ಇರೋದ್ರಿಂದ ಯು ವಿಲ್ ಗೆಟ್ ಟೂ ಲೈನ್ಸ್ ಲೈಕ್ ದಿಸ್. ನಾನು ಒಂದು ಇದರಲ್ಲಿ ಅಂದಾಜಲ್ಲಿ ಹಾಕ್ತಿದ್ದೀನಿ ಅಷ್ಟೇ, ಹೀಗೆ ಬರುತ್ತೆ ಅಂತಲ್ಲ, ಜಸ್ಟ್ ಒಂದು ಅಂದಾಜು. ಇದು ಈ ಕನ್ಸ್ಟ್ರೈನ್, ಇದು ಇದರ ಕನ್ಸ್ಟ್ರೈನ್ ಅಂತ ಇಟ್ಕೊಳ್ಳಿ. ಸೊ ಎರಡನ್ನೂ ನಾವು ಇಲ್ಲಿ ಟುವರ್ಡ್ಸ್ ದಿ ಆರಿಜಿನ್ ನಾವು ಶೇಡ್ ಮಾಡ್ತಿದ್ದೀವಿ ಅಂದರೆ ವಿ ವಿಲ್ ಗೆಟ್ ದಿಸ್. ಈ ರೀಜನ್ ಎರಡೂ ಕನ್ಸ್ಟ್ರೈನ್ಸಿಂದ ಕಾಮನ್ ಆಗಿ ಶೇಡ್ ಆಗುತ್ತೆ, ರೈಟ್. ಸೊ ಈಗ 1 by 1 ನೋಡ್ತಾ ಹೋಗೋಣ. ಈ ಶೇಡೆಡ್ ರೀಜನ್ನೇ ನಾವು ಸೊಲ್ಯೂಷನ್ ರೀಜನ್ ಅಂತೇಳಿ ಕರಿತೀವಿ. ಈ ಪಾಯಿಂಟ್ಸ್ ಇದೆ ಅಲ್ವಾ, ಈ ಶೇಡೆಡ್ ರೀಜನ್ನ ಇದನ್ನು ಫೀಸಿಬಲ್ ರೀಜನ್ ಅಂತ ಕರಿತೀವಿ, ಫೀಸಿಬಲ್ ರೀಜನ್ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಸೊಲ್ಯೂಷನ್ ಇರುತ್ತೆ ಅಲ್ವಾ, ಈ ಫಿಸಿಬಲ್ ರೀಜನ್ನ ಕವರ್ ಮಾಡಿರೋಂಥ ಈ ಪಾಯಿಂಟ್ಸ್ನೆಲ್ಲ ಕಾರ್ನರ್ ಪಾಯಿಂಟ್ಸ್ ಅಂತೇಳಿ ಕರಿತೀವಿ, ಕಾರ್ನರ್ ಪಾಯಿಂಟ್ಸ್ ಅಂತೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟು ನಿಮಗೆ ಈ ಕಾರ್ನರ್ ಪಾಯಿಂಟ್ಸಿಂದ ಒಂದಷ್ಟು ವ್ಯಾಲ್ಯೂಸ್ ಬರುತ್ತೆ, XYಗೆ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಈ ಕಾರ್ನರ್ ಪಾಯಿಂಟ್ಸಲ್ಲಿ. ಓಕೆ, ಆ ಪಾಯಿಂಟ್ಸ್ನೆಲ್ಲ ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದೇನಿದು ಆಬ್ಜೆಕ್ಟಿವ್ ಫಂಕ್ಷನ್, ಇದನ್ನೆಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿ ಒಂದು ವ್ಯಾಲ್ಯೂ ಬರುತ್ತೆ, ಮಿನಿಮಮ್ ಅಂತ ಹೇಳಿ ಒಂದು ವ್ಯಾಲ್ಯೂ ಬರುತ್ತೆ. ಇದೆಲ್ಲ ಪ್ರಾಬ್ಲಮ್ ಮಾಡಿದಾಗ ನೀವು ನೋಡಿರ್ತೀರ. ಓಕೆ, ಈ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನೇ ನಾವು ಆಪ್ಟಿಮಲ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆಪ್ಟಿಮಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಆಪ್ಟಿಮಲ್ ಫೀಸಿಬಲ್ ರೀಜನಿಂದ ನಮಗೆ ಆಪ್ಟಿಮಲ್ ವ್ಯಾಲ್ಯೂ ಸಿಗೋದನ್ನೇ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಇವಾಗ ನಿಮಗೆ ಲೀನಿಯರ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದರೆ ಇದನ್ನು ಲೀನಿಯರ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದನ್ನೆಲ್ಲ ಡೆಫಿನೇಷನ್ ವೈಸ್ ಹೇಗೆ ಹೇಳೋದು ಅಂತ ಹೇಳಿದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಇನ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳಿದರೆ ಫೀಸಿಬಲ್ ರೀಜನ್ which leads to the optimal value of an objective function, which leads to the optimal value of an objective function, ಅದನ್ನು ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಆಪ್ಟಿಮಲ್ ವ್ಯಾಲ್ಯೂ ಅಂತ ಹೇಳಿದರೆ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಆನ್ ಆಬ್ಜೆಕ್ಟಿವ್ ಫಂಕ್ಷನ್, ಅದನ್ನು ನಾವು ಆಪ್ಟಿಮಲ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟು ಫೀಸಿಬಲ್ ರೀಜನ್ ಅಂತ ಹೇಳಿದರೆ ತುಂಬ ಈಸಿ.
Common region determined by all the constraints including non-negative constraints. Common region. See, ಕಾಮನ್ ರೀಜನ್ ಇದನ್ನು ಕಂಪಲ್ಸರಿ ಬರೀರಿ ಆಯಿತಾ. ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ದ by all the constraints including non-negative constraints ಅದನ್ನು ನಾವು ಫೀಸಿಬಲ್ ರೀಜನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರೆ, ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ z ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ಅಂತ ಹೇಳಿ ತೊಗೊಂಡಿದ್ದೀವಿ. ಲೀನಿಯರ್ ಫಂಕ್ಷನ್ z ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ವೇರ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ ವಿಚ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮೈಸ್ or minimized is called objective function. Okay, next constraints anta helidre linear inequality on the variable ಇದನ್ನೇ ನಾವು ಕನ್ಸ್ಟ್ರೈನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದಿ ಫೀಸಿಬಲ್ ರೀಜನ್, ಅದನ್ನೇ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿ ಕರೆಯೋದು. ಓಕೆ, ಸೊ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಈಸ್ ಎ ಪಾಯಿಂಟ್ ಇನ್ ದ ರೀಜನ್ ವಿಚ್ ಈಸ್ ದ ಇಂಟರ್ಸೆಕ್ಷನ್ ಆಫ್ ದಿ ಟೂ ಬೌಂಡ್ರಿ ಲೈನ್ಸ್. ಎರಡು ಬೌಂಡ್ರಿ ಲೈನ್ನ ಇಂಟರ್ಸೆಕ್ಷನ್ನ ನಾವು ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಕೂಡ 1 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸು. ಈಗ 1 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ ಬಗ್ಗೆ ನಾನು ನಿಮಗೆ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದರಿಂದ ಬರುವಂಥ ಕ್ವೆಶನ್ಸ್ ಎಲ್ಲದೂ ಕೂಡ ಬರೀ ಡೆಫಿನೇಷನ್ ಟೈಪ್ನಲ್ಲೇ ಇರುತ್ತೆ 1 ಮಾರ್ಕ್ಸಿಗೆ. ಓಕೆ, ಸೊ ಈಗ 6 ಮಾರ್ಕ್ಸಿಗೆ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ 1 ಬೈ 1 ನೋಡೋಣ. ಅದಕ್ಕಿಂತ ಮುಂಚೆ ನಾನು ಇವಾಗ 1 ಮಾರ್ಕ್ಸಿಗೆ ಏನೇನೆಲ್ಲ ಕ್ವೆಶನ್ಸ್ ಮಾಡಿದ್ದೀನಲ್ವ ಇದೆಲ್ಲದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ನೆಕ್ಸ್ಟ್ minimize and maximize z is equal to x plus 2y subject to the constraints x plus 2y greater than or equal to 100, 2x minus y less than or equal to 0, 2x plus y less than or equal to 200 ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಫಸ್ಟ್ ಈ ಕನ್ಸ್ಟ್ರೈನ್ಸ್ ಇದೆ ಅಲ್ವಾ, ಇದನ್ನು 1 ಬೈ 1 ಬರ್ಕೊಳ್ತೀವಿ. x plus 2y is greater than or equal to 100. ಫಸ್ಟ್ ಇಯರ್ನಲ್ಲಿ ನೀವೇನು ಮಾಡಿರ್ತೀರಲ್ವ ಅದೇನೆ. ಫಸ್ಟ್ ನಾವೇನಂತ ತೊಗೊಳ್ತೀವಿ, ಎಕ್ಸ್ ಪ್ಲಸ್ 2y ಈಕ್ವಲ್ ಟು 100 ಅಂತೇಳಿ ತೊಗೊಳ್ತೀವಿ. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಸಾರಿ, ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ಇದನ್ನು ನಾವು ಜಸ್ಟ್ ಈಕ್ವೇಷನ್ ಅಂತ ಅಷ್ಟೇ ತೊಗೊಳ್ಳೋಣ. ಓಕೆ, ಸೊ ಈಗ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ದೆನ್ ವೈ ಇಸ್ ಈಕ್ವಲ್ ಟು ವಾಟ್? ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದರಲ್ಲಿ ವೈ ಏನಾಗುತ್ತೆ ನೋಡಿ, y 50 ಆಗುತ್ತೆ. ಕರೆಕ್ಟಾ? ಎಕ್ಸ್ ಏನಾದರೂ 0 ಆಯಿತು ಅಂದರೆ y 50. ಹಾಗಾದರೆ ಎ ಅನ್ನೋ ಪಾಯಿಂಟು 0,50 ಆಯಿತು. ನೆಕ್ಸ್ಟ್ ಇಫ್ y ಇಸ್ ಈಕ್ವಲ್ ಟು 0 ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಇಸ್ ಈಕ್ವಲ್ ಟು ಆಬ್ವಿಯಸ್ಲಿ 100. ಸೊ ಬಿ ಅನ್ನೋದು 100,0 ಅಂತೇಳಿ ತಗೊಳ್ತೀವಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು 0 ಆವಾಗ ಈಕ್ವೇಷನ್ ನಂಬರ್ 1 ಏನಾಗುತ್ತೆ ನೋಡೋಣ. ಇನ್ಇಕ್ವಾಲಿಟಿ ನಂಬರ್ 1. ಸೊ 0 ಪ್ಲಸ್ 0 ಗ್ರೇಟರ್ ದನ್ ಆರ್ ಈಕ್ವಲ್ ಟು 100. ನೋಡಿ, ಅಂದರೆ ಏನರ್ಥ, 0 ಗ್ರೇಟರ್ ದನ್ ಆರ್ ಈಕ್ವಲ್ ಟು 100 ಅಂತ ಹೇಳ್ತಿದ್ದಾರೆ. ಇದು ಟ್ರೂನಾ ಫಾಲ್ಸಾ? ಆ್ಯಕ್ಚುಲಿ ಇದು ಫಾಲ್ಸ್ ಅಲ್ವಾ, ಈ ಥರ ಬರೋದಕ್ಕೆ ಸಾಧ್ಯನೇ ಇಲ್ಲ. 0 100ಗಿಂತ ಕಡಿಮೆ ಇರುತ್ತೆ, ಆದರೆ ಇಲ್ಲಿ ಜಾಸ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಈ ಮೌತ್ ಓಪನಿಂಗ್ ಯಾವ ಕಡೆ ಇರುತ್ತೋ ಅದು ಜಾಸ್ತಿ ಅಂತ ಅರ್ಥ. ಓಕೆನಾ? ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಜಾಸ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತಿದ್ದೀನಿ, ದೇರ್ ಫೋರ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು ಅಂತ ಹೇಳಿದರೆ ನಾವು ಶೇಡ್ ಅವೇ ಫ್ರಮ್ ದ ಆರಿಜಿನ್ ಮಾಡಬೇಕು. ನಾವು ಆರಿಜಿನಿಂದ ಹೊರಗಡೆ ಶೇಡ್ ಮಾಡಬೇಕು. ಇದು ಒಂದು ಕನ್ಸ್ಟ್ರೇನಿಗೆ ಆಯಿತು, ರೈಟ್. ಇದೇ ಥರ ಇನ್ನೊಂದು ಕನ್ಸ್ಟ್ರೇನ್ ಇದೆ ನೋಡಿ. ಇನ್ನೊಂದು ಕನ್ಸ್ಟ್ರೇನ್ ಏನು, 2x ಮೈನಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ ಇದಕ್ಕೇನು ಮಾಡ್ತೀವಿ, 2x ಮೈನಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಹೇಳಿ ತೊಗೊಳ್ಳಿ.
ಓಕೆ. ಸೊ ಇದನ್ನು ನಾವು 2x ಈಸ್ ಈಕ್ವಲ್ ಟು ವೈ ಅಂತ ತಗೊಳ್ತೀವಿ. ಅಂದರೆ ವೈನ ಈ ಕಡೆ ಶಿಫ್ಟ್ ಮಾಡಿ ಈಕ್ವೇಟ್ ಮಾಡಿಬಿಟ್ಟೆ. ಈಗ ಇದಕ್ಕೆ ಎಕ್ಸ್ ವೈ 0 ಕೊಟ್ಟರೆ ಕಷ್ಟ, ಯಾಕಂದರೆ ಇದಕ್ಕೆ 0 ಕೊಟ್ಟರೆ ಇದು 0 ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ನಾವು ಬಾಕ್ಸ್ನ ತಗೊಳ್ತೀವಿ ಎಕ್ಸ್ ವೈ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ವಾಟ್ ಈಸ್ ವೈ? ದಟ್ ಈಸ್ ಆಲ್ಸೋ 0. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಏನು 2 1s 2 ಆಗುತ್ತೆ. ಸೊ ವೈ 2. ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 4 ಆಗುತ್ತೆ. ಓಕೆ, ಇದೇ ಥರ ನೀವು ಎಷ್ಟು ಬೇಕಿದ್ರೂ ಕೊಡ್ಬೋದು, ನಾನು ಜಸ್ಟ್ ಇಷ್ಟೇ ಕೊಡ್ತೀನಿ, ರೈಟ್. ಸೊ ಈ ಥರ ನೀವು ಬೇರೆ ಯಾವ ಥರ ಬೇಕಿದ್ರೂ ಕೊಡ್ಬೋದು. ಆ್ಯಕ್ಚುಲಿ ಇಲ್ಲಿ 150 ಈ ಥರ ಇರೋದ್ರಿಂದ ನಾನು ಬೇಕಿದ್ರೆ ಇದನ್ನು 150 ಥರನೇ ಕೊಡ್ಬೋದು. ಸೊ ಅವಾಗ ಏನಾಗುತ್ತೆ ನೋಡೋಣ, ಎಕ್ಸ್ ವೈ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 50, ವೈ ಇಸ್ ಈಕ್ವಲ್ ಟು 100 ಈ ಥರ ಬರುತ್ತೆ. ಓಕೆ, ಸೊ ಇದು ಒಂದು ಸ್ಟ್ರೈಟ್ ಲೈನ್ನ ಕೊಡುತ್ತೆ ನಮಗೆ. ನಾನು ಹೇಳ್ತೀನಿ ಯಾವ ಥರ ಅಂತ. ಈಗ ನಾವು ಇಕ್ವೇಷನ್ 2ಗೆ 0 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಫ್ ಎಕ್ಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಸ್ ಈಕ್ವಲ್ ಟು 0, ಆವಾಗ ಇಕ್ವೇಷನ್ 2 ಏನಾಗುತ್ತೆ, ಇನ್ಇಕ್ವಾಲಿಟಿ 2 0 ಲೆಸ್ ದೆನ್ ಆರ್ ಸಾರಿ ಇದನ್ನು ತೊಗೊಂಡ್ವಿ ಅಂತ ಹೇಳಿದರೆ 2 ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇಲ್ಲೇ ತೊಗೊಂಡ್ರೆ. ಸೊ ಇದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದರ ಫೀಸಿಬಲ್ ರೀಜನ್ನ ನಾವು ಅಲ್ಲೇ ಡಿಫೈನ್ ಮಾಡ್ಕೊಳ್ಳೋಣ ಗ್ರಾಫಲ್ಲಿ. ಓಕೆ, ನಾನು ಹೇಗೆ ಅಂತ ತೋರಿಸ್ತೀನಿ, ಆಮೇಲೆ ನಾನು ಒರಿಜಿನಲ್ ಗ್ರಾಫ್ ಒಂದು ಪ್ಲಾಟ್ ಮಾಡಿದ್ದೀನಿ, ಅದು ಆಮೇಲೆ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, ಇನ್ನೊಂದು ಕನ್ಸ್ಟ್ರೈನು 2x + y ಲೆಸ್ ದೆನ್ ಆರ್ ಈಕ್ವಲ್ ಟು 200. 2x + y ಲೆಸ್ ದೆನ್ ಆರ್ ಈಕ್ವಲ್ ಟು 200. ಸೊ ಇದಕ್ಕೆ ಎಕ್ಸ್ ವ್ಯಾಲ್ಯೂ 0, ಅದಕ್ಕಿಂತ ಮುಂಚೆ 2x + y ಈಕ್ವಲ್ ಟು 200 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ y ಇಸ್ ಈಕ್ವಲ್ ಟು 200 ಅಂದರೆ ಸಿ 0, 200 ಆಗುತ್ತೆ. ಓಕೆ, y ಇಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ವ್ಯಾಲ್ಯೂ 100. ಸೊ ಡಿ 100, 0. ಸೊ ಈಗ ನಾವು ಗ್ರಾಫಲ್ಲಿ ಇದನ್ನು ಪ್ಲಾಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಥರ ಗ್ರಾಫ್ ಇದೆ. ನಾನಿಲ್ಲಿ 50, 100, 150, 200 ಈ ಥರ ಎಷ್ಟು ಬೇಕಿದ್ರೂ ತೊಗೋಬೋದು. ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ಇಲ್ಲಿ 0, 50, 100, 150, 200. ಓಕೆ, ಸೊ ಈಗ ಫಸ್ಟ್ ಒನ್ ಏನಿದೆ 0, 50. 0, 50 ಅಂತ ಹೇಳಿದರೆ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 50, ಹಾಗಾದರೆ ಇಲ್ಲಿ ಬರುತ್ತೆ. ನೆಕ್ಸ್ಟು 100, 0. 100, 0 ಅಂದರೆ ಎಕ್ಸ್ ವ್ಯಾಲ್ಯೂ 100, ವೈ ವ್ಯಾಲ್ಯೂ 0. ಸೊ ಇಲ್ಲಿಂದ ಒಂದು ಲೈನ್ ಈ ಥರ ಆಗುತ್ತೆ. ಇದು ಫಸ್ಟ್ ಇನ್ಇಕ್ವಾಲಿಟಿ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಇನ್ಇಕ್ವಾಲಿಟಿ ಈಸ್ ಎಕ್ಸ್ + 2y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 100 ಅಂತ ಹೇಳಿ. ಸೊ ಇದು ಶೇಡ್ ಅವೇ ಫ್ರಮ್ ದ ಆರಿಜಿನ್ ಇದೆ ಅಲ್ವಾ. ಸೊ ಶೇಡ್ ಅವೇ ಫ್ರಮ್ ದ ಆರಿಜಿನ್ ಅಂದರೆ ನಾವು ಈ ಕಡೆ ಶೇಡ್ ಮಾಡಬೇಕಾಗತ್ತೆ. ಓಕೆ, ಇದು ಆರಿಜಿನ್, ಆ ಕಡೆ ಶೇಡ್ ಮಾಡಬಾರ್ದು, ಅದ್ರ ಉಲ್ಟಾ ಶೇಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಥರ ಒಂದು ಬಾಕ್ಸ್ ಹಾಕಿದ್ದೀವಿ ಅಲ್ವಾ. 0, 0, 50, 100 ಅಂತಿದೆ. ಸೊ 0, 0 ಅಂದರೆ ಇಲ್ಲಿ ಬರುತ್ತೆ, 50, 100 ಅಂದರೆ ಇಲ್ಲಿ ಬರುತ್ತೆ. ಓಕೆ, ಸೊ ಈ ಥರದ್ದು ಒಂದು ಗೆರೆ ಎಳಿತೀವಿ. ಸೊ ಇದಕ್ಕೆ ನಾವು ಶೇಡ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಅಂದರೆ, ನಾವು ಯಾವುದಾದ್ರೂ ಒಂದು ಇದ್ರ ಇನ್ಇಕ್ವಾಲಿಟಿ ಏನು 2x - y ಲೆಸ್ ದೆನ್ ಆರ್ ಈಕ್ವಲ್ ಟು 0, ಕರೆಕ್ಟಾ? ಈಗ ನಾವು ಐದರ್ ಆನ್ ದಿಸ್ ಆ್ಯಕ್ಸಸ್ ಆರ್ ದಿಸ್ ಆ್ಯಕ್ಸಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಸಸ್ನ ಒಂದು ಪಾಯಿಂಟ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 50 ಅಂತಿದೆ ಅಂದರೆ ಈ ಪಾಯಿಂಟ್ ಏನಾಗುತ್ತೆ 50, 0 ಆಗುತ್ತೆ, ಕರೆಕ್ಟಾ? ಸೊ ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ 2 × 50 ಅಂತ ಹೇಳಿದ್ರೆ 2 × 50 - y ಲೆಸ್ ದೆನ್ ಆರ್ ಈಕ್ವಲ್ ಟು 0, ಅಥವಾ ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 100 -y ಲೆಸ್ ದೆನ್ ಆರ್ ಈಕ್ವಲ್ ಟು 0. y ಈ ಕಡೆ ಹೋಯಿತು ಅಂತ ಹೇಳಿದ್ರೆ 100 ಲೆಸ್ ದೆನ್ ಆರ್ ಈಕ್ವಲ್ ಟು y ವ್ಯಾಲ್ಯೂ ಆ್ಯಕ್ಚುಲಿ ಏನಂತ ತೊಗೊಂಡಿದ್ದೀವಿ 0. ಸೊ 0 ಇದು ಟ್ರೂನಾ ಫಾಲ್ಸಾ? ಆ್ಯಕ್ಚುಲಿ 100 0ಗಿಂತ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಫಾಲ್ಸ್ ಅಂದರೆ ನಮ್ಮ ಸೊಲ್ಯೂಷನ್ ರೀಜನ್ನು ಈ ಕಡೆಗೆ ಬರಲ್ಲ, ಈ ಕಡೆಗೆ ಬರುತ್ತೆ. ಮತ್ತು ಇದ್ರ ಮೇಲೆ ಒಂದು ಪಾಯಿಂಟ್ ತೊಗೊಂಡು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟಾಗಿ ಈ ಥರ ಶೇಡ್ ಮಾಡ್ಕೋಬೋದು. ಇದು ಹಿಂಗೆ ಶೇಡ್ ಆಗಿತ್ತು, ಇದು ಹಿಂಗೆ ಶೇಡ್ ಆಗಿದೆ. ಓಕೆನಾ? ನೆಕ್ಸ್ಟು
ಇನ್ನೊಂದು ಕನ್ಸ್ಟ್ರೈನ್ ಏನಿದೆ 0,200. 0,200 ಅಂದರೆ ಇಲ್ಲಿ ಬರುತ್ತೆ. ನೆಕ್ಸ್ಟು 100,0 ಅಂದರೆ ಇಲ್ಲಿ ಬರುತ್ತೆ. ಇವೆರಡನ್ನು ಜಾಯಿನ್ ಮಾಡ್ತೀವಿ. ಅಗೇನ್ ನಾವೇನಾದರೂ ಇದಕ್ಕೆ 0,0 ಅಂತ ಕೊಟ್ಟರೆ ಟ್ರೂ ಅಂತ ಬರುತ್ತೆ. ಸೊ ನಮಗೆ ಈ ಕಡೆ ಶೇಡೆಡ್ ರೀಜನ್ ಬರುತ್ತೆ. ಸೊ ಅಂದರೆ ಟುವರ್ಡ್ಸ್ ದಿ ಆರಿಜಿನ್, ಇದು ಆರಿಜಿನ್ ಆಗಿರೋದ್ರಿಂದ ಈ ಕಡೆ ಶೇಡೆಡ್ ರೀಜನ್ ಬರುತ್ತೆ. ಹಾಗಾದರೆ 3 ಶೇಡೆಡ್ ರೀಜನ್ ಕೋಯಿನ್ಸೈಡ್ ಆಗೋದು ಈ ಪ್ಲೇಸ್ನಲ್ಲಿ, ಕರೆಕ್ಟಾ? ಸೊ ಇದನ್ನೇ ಫೀಸಿಬಲ್ ರೀಜನ್ ಅಂತ ಹೇಳೋದು. ಫೀಸಿಬಲ್ ರೀಜನ್. ಸೊ ಇದು ಒಂದು ಫೀಸಿಬಲ್ ರೀಜನ್, ಇದು ಒಂದು ಫೀಸಿಬಲ್ ರೀಜನ್, ಇದು ಒಂದು ಫೀಸಿಬಲ್ ರೀಜನ್. ಸೊ ಇದರದ್ದು ಪಾಯಿಂಟ್ಸ್ನೆಲ್ಲ ನಾವು ಒಂದು ಕಡೆ ತಗೊಳ್ತಾ ಹೋದ್ವಿ ಅಂತ ಹೇಳಿದರೆ ಇದರ ಪಾಯಿಂಟ್ಸ್ ಏನೇನೆಲ್ಲ ಬರುತ್ತೆ, 4 ಪಾಯಿಂಟ್ಸ್ ಆಯ್ತಲ್ವ ಒಟ್ಟು. ಇದು ಒಂದು ಪಾಯಿಂಟು, ಇದು ಒಂದು ಪಾಯಿಂಟು, ಇದು ಒಂದು ಪಾಯಿಂಟು, ಇದು ಒಂದು ಪಾಯಿಂಟು, ಈ ಥರ 4 ಪಾಯಿಂಟ್ ಆಗಿದೆ. ಈ ಪಾಯಿಂಟ್ಸ್ನೆಲ್ಲ ನಾನು ಈ ಕಡೆ ಬರಿತಾ ಇದ್ದೀನಿ ನೋಡಿ. ಸೊ ಇವಾಗ ಫಸ್ಟು ಆಪ್ಟಿಮಲ್ ಸೊಲ್ಯೂಷನ್ ಅವ್ರು ಏನಂತ ಕೊಟ್ಟಿದ್ದಾರೆ. ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಝೆಡ್. ಸೊ ಝೆಡ್ ಏನಂತ ಕೊಟ್ಟಿದ್ದಾರೆ ನೋಡೋಣ. ಝೆಡ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ರು, x+2y ಅಂತ ಹೇಳಿ ಕೊಟ್ಟಿದ್ದಾರಾ. ಝೆಡ್ ವ್ಯಾಲ್ಯೂ x+2y ನೋಡಿ, ಝೆಡ್ ವ್ಯಾಲ್ಯೂ x+2y. ಓಕೆ, ಸೊ ಈಗ x+2y ಅಂತ ಇದೆ. ಸೊ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಫಸ್ಟು 0,200 ತೊಗೊಳ್ತೀನಿ. ಇದು ಎಲ್ಲಿದ್ದಿದ್ದು 0,200 ಅಂದರೆ ಇಲ್ಲಿ ಫಸ್ಟ್ ಒನ್ ಇದೆಯಲ್ವಾ ಇದು. ಓಕೆ, ಸೊ 0,200 ಅಂದರೆ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ, ವೈ ವ್ಯಾಲ್ಯೂ 200. 2 × 200 ಅಂತ ಹೇಳಿದ್ರೆ ದಿಸ್ ಇಸ್ ಈಕ್ವಲ್ ಟು 400. ಓಕೆ, ನೆಕ್ಸ್ಟು ನಾನು ಇನ್ನೊಂದು ವ್ಯಾಲ್ಯೂ ತೊಗೊಳ್ತೀನಿ. ಅದೇನು ಅಂತ ಹೇಳಿದ್ರೆ 0,50. 0,50 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ 0,50. ಓಕೆ, ಸೊ 0,50 ರೈಟ್. ಸೊ ಅಗೇನ್ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ, ವೈ ವ್ಯಾಲ್ಯೂ 2 × 50, ಸೊ ದಟ್ ಈಸ್ ಈಕ್ವಲ್ ಟು 100. ಈಗ ನಮಗೆ ಪ್ರಾಬ್ಲಮ್ ಬರೋದೇನು ಅಂತ ಹೇಳಿದರೆ ಈ 2 ಪಾಯಿಂಟು, ಈ ಪಾಯಿಂಟು ಮತ್ತು ಈ ಪಾಯಿಂಟು. ಸೊ ಅದಕ್ಕೇನು ಮಾಡ್ತೀವಿ, ಇದೆರಡು ಏನು ಲೈನ್ನ ಸಾಲ್ವ್ ಮಾಡ್ತೀವಿ, ಇದೆರಡು ಲೈನ್ನು ಸಾಲ್ವ್ ಮಾಡ್ತೀವಿ. ಫಸ್ಟ್ ಇದೆರಡು ಲೈನ್ನ ಸಾಲ್ವ್ ಮಾಡಿದರೆ ಏನು ಬರುತ್ತೆ ನೋಡೋಣ. ಫಸ್ಟ್ ಒಂದು ಸ್ಟ್ರೈಟ್ ಲೈನು ಅಲ್ವಾ. ಸೊ ಈಗ ಸ್ಟ್ರೈಟ್ ಲೈನ್ನ ಸಾಲ್ವ್ ಮಾಡಿ, ಆ್ಯಕ್ಚುಲಿ ಸ್ಟ್ರೈಟ್ ಲೈನಿಗೆ ಈಕ್ವೇಷನ್ ಏನಿತ್ತು ಹೇಳಿ, 2x - y ≤ 0 ಇತ್ತಲ್ವ. ಸೊ ಅದನ್ನು ನಾನು ಈಕ್ವಲ್ ಟು ಅಂತ ಹೇಳಿ ತೊಗೊಳ್ತೀನಿ. ಅಂದರೆ 2x - y = 0. ನೆಕ್ಸ್ಟು x+2y = 100. ಓಕೆ, ಸೊ ಈಗ ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಇದಕ್ಕೆ 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅಂದರೆ ಇದರ ಕೋಆರ್ಡಿನೇಟು ಕೋಎಫಿಷಿಯಂಟ್. ಸೊ ಸಾರಿ, ಇದರ ಕೋಎಫಿಷಿಯಂಟ್, ಐ ಆಮ್ ಸೊ ಸಾರಿ. 2 2s 4x - 2y = 0. ನೆಕ್ಸ್ಟ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ x - 2y x+2y = 100. ಓಕೆ, ಸೊ ಈಗ ಇವೆರಡನ್ನು ಸಾಲ್ವ್ ಮಾಡಿದರೆ ನಮಗೆ ಇದು ಕ್ಯಾನ್ಸಲ್ ಆಗುತ್ತೆ. 4 + 1 is 5, x = 100. ಸೊ x = 20. ಎಕ್ಸ್ ವ್ಯಾಲ್ಯೂ 20 ಅಂದರೆ ವೈ ವ್ಯಾಲ್ಯೂ ಏನು ಅಂತ ಬೇಕು ಅಂದರೆ ನಾವು ಇದೆರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಆಗ ನಮಗೆ ವೈ ವ್ಯಾಲ್ಯೂ ಏನು ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ 100 ಅಂತ ಹೇಳಿದರೆ ವೈ ವ್ಯಾಲ್ಯೂ ಇವೆರಡರಲ್ಲಿ ಯಾವುದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 50 ಅಂತ ಸಿಗುತ್ತೆ. ಹಾಗಾದರೆ ಇದರ ವ್ಯಾಲ್ಯೂ ಏನು 40 ಅಂತ ಸಿಗುತ್ತೆ. ಸೊ 20,40 ಆಗುತ್ತೆ ರೈಟ್. ಸೊ 20,40 ರೈಟ್. ಸೊ ವಿಚ್ ಇಸ್ ಈಕ್ವಲ್ ಟು 20,40 ಅಂದರೆ ಎಕ್ಸ್ ವ್ಯಾಲ್ಯೂ 20 + 2 × ವೈ ವ್ಯಾಲ್ಯೂ 40. ಓಕೆ, ಸೊ 2 4s 80. 80 + 20 ಅಂತ ಹೇಳಿದ್ರೆ 100 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸೊಲ್ಯೂಷನ್ ಬೇಕು ಅಲ್ವಾ ನಮಗೆ. ಅದಕ್ಕೆ ಮತ್ತೆ ಈ ಸ್ಟ್ರೈಟ್ ಲೈನು ಇನ್ನೊಂದು ಕನ್ಸ್ಟ್ರೈನ್ನ ಸಾಲ್ವ್ ಮಾಡ್ತೀವಿ. ಇನ್ನೊಂದು ಕನ್ಸ್ಟ್ರೈನ್ ಯಾವುದು, ಫಸ್ಟ್ ನಾವು ತೊಗೊಂಡಿರೋ ಕನ್ಸ್ಟ್ರೈನ್ x+2y > 100 ಅಲ್ವಾ. x+2y > 100 ತೊಗೊಂಡಿದ್ವಿ. x+2y > 100. ನೆಕ್ಸ್ಟು 2x + y <= 100 ಅದನ್ನು ತೊಗೊಳ್ತೀವಿ. x - y = 100, 2x + y = 200. ಓಕೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ 4x = 200, ವಿಚ್ ಇಂಪ್ಲೈಸ್ ದಟ್ x =
4 1s 4 5s ಅಂದರೆ 50, ಎಕ್ಸ್ ವ್ಯಾಲ್ಯೂ 50. ಹಾಗಾದರೆ ವೈ ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ವೈ ವ್ಯಾಲ್ಯೂ ಇದೆರಡರಲ್ಲಿ ಯಾವುದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವೈ ವ್ಯಾಲ್ಯೂ 100 ಅಂತ ಬರುತ್ತೆ, 100 ಅಂತ ಬರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿಗೆ ನಾವು ಅದನ್ನು ಅಂದರೆ 50 100 ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 50, 100 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಚ್ ಇಸ್ ಈಕ್ವಲ್ ಟು 50 ಪ್ಲಸ್ 2 ಇಂಟು 100. 2 ಇಂಟು 100 ಅಂದರೆ 200, 200 ಪ್ಲಸ್ 50 ಅಂತ ಹೇಳಿದರೆ 250. ಸೊ ಇದರಲ್ಲಿ ಇದು ಮ್ಯಾಕ್ಸಿಮಮ್ ಅಲ್ವಾ, ಇದು ಮ್ಯಾಕ್ಸಿಮಮ್, ಇವೆರಡು ಮಿನಿಮಮ್. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 400, ಮಿನಿಮಮ್ ವ್ಯಾಲ್ಯೂ ಈಸ್ 100. ಹಾಗಾದರೆ ಇದರ ಗ್ರಾಫ್ ಹೇಗೆ ಬರುತ್ತೆ, ಇದನ್ನು ಹೇಗೆ ನಾವು ಸಾಲ್ವ್ ಮಾಡೋದು, ಇಷ್ಟು ಕಷ್ಟ ಆಗ್ತಿದೆಯಲ್ಲ ಹೆಂಗಿದು ಅಂತ ಹೇಳಿದ್ರೆ ನಿಮಗೆ ತುಂಬ ಈಸಿ. ಇಲ್ಲಿ ನೋಡಿ, ಸೊ ಇದೇ ಪ್ರಾಬ್ಲಮ್ಮು. ನಮಗೆ ಅವ್ರು ಏನು ಕೊಟ್ಟಿದ್ದಾರಲ್ವ ಅದಷ್ಟು ನಾವಿಲ್ಲಿ ಪ್ಲಾಟ್ ಮಾಡಿದಾಗ ನಮಗೆ ಇದೇ ಥರ ಆನ್ಸರ್ ಬರೋದು. ಇದನ್ನು ಒಂದು ಸಲ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಅಂತ ಹೇಳಿ ಎರಡು ಕೊಟ್ಟಿದ್ದಾರೆ. ಅಗೇನ್ ಇದರಲ್ಲಿ ಅದೇ ಥರನೇ ನೀವು ಸಾಲ್ವ್ ಮಾಡಬೇಕು. ಒನ್ ಮೋರ್ ಥಿಂಗ್ ಈಸ್ ವಿ ಹ್ಯಾಡ್ ಅನದರ್ ಒನ್ ಸ್ಟ್ರೈಟ್ ಲೈನ್ ಹಿಯರ್. ಓಕೆ, ಸೊ ಇದರ ಗ್ರಾಫ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ. ಇದೇ ಆ ಸ್ಟ್ರೈಟ್ ಲೈನ್, ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಅಂತ ಇತ್ತಲ್ವ ಅದರದ್ದು. ಓಕೆ, ಸೊ ನೋಡಿ ಇದು ನಮ್ಮ ಆನ್ಸರ್. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 180 ಬರುತ್ತೆ, ಮಿನಿಮಮ್ ವ್ಯಾಲ್ಯೂ 60 ಬರುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವೆಶನ್, ಇದನ್ನು ಬೇಕಿದ್ರೆ ಝೂಮ್ ಮಾಡಿ ನೋಡ್ತೀರಾ. ಓಕೆ ನೋಡಿ, ನಮಗಿಲ್ಲಿ ಯಾವುದಕ್ಕೆ ಶೇಡ್ ಮಾಡಿಲ್ಲ ನೋಡಿ, ಇದೇ ನಮ್ಮ ಫೀಸಿಬಲ್ ರೀಜನ್. ಇಲ್ಲಿ ನೀವು ಫೀಸಿಬಲ್ ರೀಜನ್ ಅಂತ ಬರೀಬೇಕು, ದಟ್ಸ್ ಮಸ್ಟ್. ಓಕೆ, ಅಗೇನ್ ನಿಮಗೆ ಈ ಪಾಯಿಂಟಿಗೆಲ್ಲ ಸೊಲ್ಯೂಷನ್ ಸಿಗಲ್ಲ, ಆವಾಗ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇವೆರಡನ್ನು ಮತ್ತು ಇವೆರಡನ್ನು ಸಾಲ್ವ್ ಮಾಡಿದರೆ ನಿಮಗೆ ಪಾಯಿಂಟ್ ಸಿಗುತ್ತೆ. ಓಕೆ, ಸೊ ಇವೆರಡನ್ನು ಸಾಲ್ವ್ ಮಾಡಿದರೆ 15, 15 ಬರುತ್ತೆ. ಇವೆರಡನ್ನು ಸಾಲ್ವ್ ಮಾಡಿದ್ರಿ ಅಂತ ಹೇಳಿದರೆ 5, 5 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಮ್ಯಾಕ್ಸಿಮೈಸ್ z is equal to 3x plus 2y subject to constraints x plus 2y less than or equal to 10, 3x plus y less than or equal to 15, x, y is greater than or equal to 0 ಅಂತಿದೆ. ಸೊ ದಟ್ ವಿಲ್ ಬಿಕಮ್ಸ್, ಎಸ್, ಅದನ್ನು ನಾನು ಸಾಲ್ವ್ ಮಾಡಿಲ್ಲ, ಅಂದರೆ ನಾನು ಇಲ್ಲಿ ಗ್ರಾಫ್ನ ಹಾಕಿಲ್ಲ. ದಿಸ್ ಇಸ್ ಫಾರ್ ಯು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಆ್ಯಕ್ಚುಲಿ ಇಂಥ ಕ್ವೆಶನ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಬಟ್ ವೆರಿ ಈಸಿ. ಫಸ್ಟು ನೀವು ಇಂಥ ಕ್ವೆಶನ್ ಕೊಟ್ಟಾಗ ನೀವು ಕ್ವೆಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಎ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಮೇಕ್ಸ್ 2 models ಎ ಆ್ಯಂಡ್ ಬಿ. ಎರಡು ಮಾಡೆಲ್ಸ್ನ ಮಾಡ್ತಾ ಇದೆ, ಎ ಆ್ಯಂಡ್ ಬಿ. ಓಕೆ, each piece of model A requires 9 labor for fabricating and 1 labor for finishing. Fabricating, finishing. ಫ್ಯಾಬ್ರಿಕೇಟಿಂಗ್ಗೆ ನಮಗೆ 9 ಲೇಬರ್ ಹಾರ್ ಬೇಕು, ಇದಕ್ಕೆ 1 ಫಿನಿಶಿಂಗ್ಗೆ 1 ಲೇಬರ್ ಹಾರ್ ಬೇಕು. ನೆಕ್ಸ್ಟ್, ಈಚ್ ಪೀಸ್ ಆಫ್ ಮಾಡೆಲ್ ಬಿ ರಿಕ್ವೈರ್ಸ್ 12 ಲೇಬರ್ ಹಾರ್ ಆ್ಯಂಡ್ for fabrication and 3 labor hour for finishing. For the fabricating and finishing, the maximum labor hour available are respectively 180 and 30. ಅಂದರೆ ಇದಕ್ಕೆ ಇದು ಇಲ್ಲಿ ಬರಲ್ಲ, 180 ಅಂದರೆ ಇದಕ್ಕೆ ಬರುತ್ತೆ, ನೆಕ್ಸ್ಟು 30 ಇದಕ್ಕೆ ಬರುತ್ತೆ. ಓಕೆ, ದ ಕಂಪನಿ ಮೇಕ್ಸ್ ಅ ಪ್ರಾಫಿಟ್ ಆಫ್ ₹8,000 ಆನ್ ಈಚ್ ಪೀಸ್ ಆಫ್ ದಿ ಮಾಡೆಲ್ ಎ ಆ್ಯಂಡ್ 12,000 ಆನ್ ಈಚ್ ಪೀಸ್ ಆಫ್ ದಿ ಮಾಡೆಲ್ ಬಿ. ಅಂದರೆ ಇದು ನಮ್ಮ ಆಪ್ಟಿಮಲ್ ಸೊಲ್ಯೂಷನ್. Z is equal to 8,000. ಮಾಡೆಲ್ ಎನ ನಾನು ಎಕ್ಸ್ ಅಂತ ತೊಗೊಳ್ತೀನಿ, ಮಾಡೆಲ್ ಬಿನ ವೈ ಅಂತ ತೊಗೊಳ್ತೀನಿ. 8,000 ಎಕ್ಸ್ ಪ್ಲಸ್ 12,000 ವೈ. How many pieces of model A and B should be manufactured per week to realize a maximum profit? What is the maximum profit per week? ಸೊ ಫಸ್ಟ್ ಇದಕ್ಕೆ ನಮಗೆ ಈ ಕನ್ಸ್ಟ್ರೆಂಟ್ನ ಬಿಲ್ಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಒಂದು ಬಿಲ್ಡ್ ಮಾಡಿಬಿಟ್ರೆ ನಮಗೆ ಈಸಿ ಅಂತ ಅನಿಸುತ್ತೆ. ಸೊ ಇದು ಫ್ಯಾಬ್ರಿಕೇಟಿಂಗ್ ಮತ್ತು ಇದು ಫಿನಿಶಿಂಗ್ ಅಂತ ಇದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಇವೆರಡನ್ನೂ ಸೇರಿಸಿ, ಫ್ಯಾಬ್ರಿಕೇಟಿಂಗ್ ಅಲ್ವಾ, ಸೊ ಇದೆರಡನ್ನೂ ಸೇರಿಸಿ 9x plus 12. ಫಸ್ಟು ನಮಗೆ 180 ಇದೆ ಅಲ್ವಾ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 180 ಅಂತ ತೊಗೊಳ್ಳೋಣ. ನೆಕ್ಸ್ಟು ಇವೆರಡನ್ನೂ ಸೇರಿಸಿ ಎಕ್ಸ್ ಪ್ಲಸ್ 3y. ನಾನಿಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಅದಕ್ಕೆ ಇದಕ್ಕೆ ಎಕ್ಸು, ಇಲ್ಲಿ ವೈ ಅಂತ ತೊಗೊಂಡಿದ್ದೀನಿ, ಅದಕ್ಕೆ ಇದು ವೈ. ಲೆಸ್ ದೆನ್ ಆರ್ ಈಕ್ವಲ್ ಟು 30. ಇದು ಯಾಕೆ ಲೆಸ್ ದೆನ್ ಅಂತ ಕೊಟ್ಟಿದ್ದೀನಿ ಅಂದರೆ ನಮಗೆ ಮ್ಯಾಕ್ಸಿಮಮ್ಮೇ ಇಷ್ಟೇ, ಗ್ರೇಟರ್ ದೆನ್ ಅಂದರೆ ಇದಕ್ಕಿಂತ ಜಾಸ್ತಿ ಹೋಗ್ಬೋದು ಅಂತ ಬರುತ್ತೆ. ಸೊ
ಸೊ ಮಿನಿಮಮ್ ಅಂತ ಹೇಳಿದರೆ ಇಷ್ಟೇ ಬರ್ಬೋದು ಅಥವಾ ಇದಕ್ಕಿಂತ ಕಡಿಮೆ ಬರ್ಬೋದು. ಸೊ ಇದು ಕನ್ಸ್ಟ್ರೈಂಟ್. ಇವಾಗ ನಿಮಗೆ ಕನ್ಸ್ಟ್ರೈಂಟು ಸಿಕ್ಕಾಯಿತು, ಝೆಡ್ಡು ಸಿಕ್ಕಾಯಿತು. ಇದನ್ನು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದಲ್ವಾ. ಹೇಗೆ ಸಾಲ್ವ್ ಮಾಡ್ತೀರಾ? ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀರಾ. ಇದಕ್ಕೆ ನೀವು ಏನು ಮಾಡ್ಬೋದು ಅಂದರೆ 3ಇಂದ ಡಿವೈಡ್ ಮಾಡ್ಬೋದು. 3ಇಂದ ಡಿವೈಡ್ ಮಾಡಿದ್ರೆ ದಿಸ್ ವಿಲ್ ಬಿಕಮ್ಸ್ 3x ಪ್ಲಸ್ 4y ಲೆಸ್ ದೆನ್ ಆರ್ ಈಕ್ವಲ್ ಟು, ಅಥವಾ 3ಇಂದ ಡಿವೈಡ್ ಮಾಡ್ಬೋದು ಅಷ್ಟೇ, ಬೇರೆ ಯಾವುದೂ ಬರಲ್ಲ. ಲೆಸ್ ದೆನ್ ಆರ್ ಈಕ್ವಲ್ ಟು 60. ಸೊ ಇದೆರಡನ್ನು ಕನ್ಸ್ಟ್ರೈನ್ ಆಗಿ ತೊಗೊಂಡು ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ನೀವು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ಲೈಕ್ ದಿಸ್. ಸೊ ಇದು ಫೀಸಿಬಲ್ ರೀಜನ್. ನೀವು ಮ್ಯಾಕ್ಸಿಮಮ್ ಅಂದರೆ 16,800 ಬರುತ್ತೆ. ಅವ್ರು ಕೇಳಿರೋದು ಮ್ಯಾಕ್ಸಿಮಮ್, ಸೊ ನೀವು ಇಷ್ಟನ್ನು ಮಾತ್ರ ಬರೀರಿ. ಮಿನಿಮಮ್ ಅಂದರೆ 0 ಬರುತ್ತೆ, ಅಂದರೆ ಪ್ರಾಫಿಟ್ಟೇ ಇಲ್ದಂಗೆ ಇರೋ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಫೀಸಿಬಲ್ ರೀಜನಲ್ಲಿ ಆರಿಜಿನ್ನು ಕೂಡ ಇನ್ಕ್ಲೂಡ್ ಆಗಿದೆ ನೋಡಿ, ಆರಿಜಿನ್ ಕೂಡ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ನಾವಿಲ್ಲಿ 0,0 ಕೂಡ ತೊಗೊಂಡಿದ್ದೀವಿ. ರೈಟ್, ಅರ್ಥ ಆಗಿದೆ ಅನಿಸುತ್ತೆ. ಓಕೆ, ಗೊತ್ತಾಗಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಕುತ್ಕೊಂಡು ನೀವೇ ಸಾಲ್ವ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಕ್ವೆಶನ್. ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್ and 25 kg of fat. Another kind of cake requires 100 gram of flour and 50 grams of fat. Find the maximum number of cakes which can be made from 5 kg of flour and 1 kg of fat, assuming that there is no shortage of the other ingredients using in making cakes ಅಂತೇಳಿ ಹೇಳಿದ್ದಾರೆ. ಕೇಳಕ್ಕೆ ತುಂಬ ದೊಡ್ಡದಿದೆಯಲ್ಲ ಅಂತ ಅನ್ಕೋಬೋದು, ಬಟ್ ವೆರಿ ಈಸಿ. ಇನ್ನೊಂದು ಸಲ ನೋಡಿ, ಒನ್ ಕೈಂಡ್ ಆಫ್ ಕೇಕ್ ಮಾಡೋದಕ್ಕೆ 200, ಒಂದು ನಿಮಿಷ, ಒಂದು ಕೈಂಡ್ ಆಫ್ ಕೇಕ್ ಮಾಡೋದಕ್ಕೆ ನಿಮಗೆ 200 ಗ್ರಾಮ್ಸ್ ಆಫ್ ಫ್ಲೋರ್ ಬೇಕು. ಸೊ ಫ್ಲೋರ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ, ಫ್ಯಾಟ್ನ ನಾವು ವೈ ಅಂತ ತಗೊಳ್ಳೋಣ. ಫಸ್ಟ್ ಕೈಂಡ್ ಆಫ್ ಕೇಕ್ ಮಾಡೋದಕ್ಕೆ ನಮಗೆ 200 ಗ್ರಾಮ್ಸ್ ಆಫ್ ಫ್ಲೋರ್ ಬೇಕು, 25 kg ಆಫ್ ಫ್ಯಾಟ್ ಬೇಕು. ಇನ್ನೊಂದು ಕೈಂಡ್ ಆಫ್ ಕೇಕ್ ಮಾಡೋದಕ್ಕೆ 100 ಗ್ರಾಮ್ ಆಫ್ ಫ್ಲೋರ್ ಬೇಕು ಆ್ಯಂಡ್ 50 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಕ್ ಫ್ರಮ್ 5 kg ಆಫ್ ಫ್ಲೋರ್. 5 kg ಅಂತ ಹೇಳಿದ್ರೆ ಇಲ್ಲೆಲ್ಲ ಗ್ರಾಮ್ಸ್ ಲೆಕ್ಕದಲ್ಲಿದೆ ಅಲ್ವಾ. 5 kg ಅಂದರೆ 5000 ಗ್ರಾಮ್ ಆಗುತ್ತೆ. 1 kgಗೆ 1000 ಗ್ರಾಮ್ಸು. 5 kg ಫ್ಲೋರ್ ಆ್ಯಂಡ್ 1 kg ಫ್ಯಾಟ್. ಇದು ಆಲ್ರೆಡಿ ಕೆ ಜಿನಲ್ಲಿರೋದ್ರಿಂದ ನೀವು ಜಸ್ಟ್ 1 kg ಅಂತ ಅಷ್ಟೇ ಬರೀರಿ. ಸೊ ಅಸ್ಯೂಮಿಂಗ್ ದ್ಯಾಟ್ ಅದು ಕೂಡ ನೀವು 100 ಗ್ರಾಮ್ಸ್ ಅಂತ ತೊಗೊಂಡ್ರೆ ವೆಲ್ ಆ್ಯಂಡ್ ಗುಡ್, ಯಾಕಂದರೆ ಇದೆಲ್ಲ ಗ್ರಾಮ್ಸಲ್ಲಿರೋದ್ರಿಂದ ಇದನ್ನು ನೀವು ಗ್ರಾಮ್ಸಲ್ಲಿ ಬರಿಬೋದು. ಸೊ ಹಂಗೆ ತೊಗೊಂಡ್ರಿ ಅಂತ ಹೇಳಿದರೆ ನಿಮಗೆ ಯಾವ ಥರ ಆನ್ಸರ್ಸ್ ಬರುತ್ತೆ ಅಂಥೇಳಿ ನೋಡೋಣ. ಸೊ ಇದಕ್ಕೆ ನಾವು 200 ಎಕ್ಸ್ ಪ್ಲಸ್ 100 ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 5000. ಓಕೆ, ನೆಕ್ಸ್ಟ್ ಇದಕ್ಕೆ 25x ಪ್ಲಸ್ 50y ಲೆಸ್ ದೆನ್ ಆರ್ ಈಕ್ವಲ್ ಟು 1000. ಓಕೆ, ಸೊ ಈಗ ಇದಕ್ಕೆ ಝೆಡ್ ವ್ಯಾಲ್ಯೂ ಏನು ಬರ್ಬೋದು ಅಂತ ಹೇಳಿದರೆ ಅವ್ರು ಹೇಳಿದ್ದಾರೆ ಯಾವುದು ಕೂಡ ಶಾರ್ಟೇಜ್ ಆಗಂಗಿಲ್ಲ, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಂತ. ಶಾರ್ಟೇಜ್ ಆಗಂಗಿಲ್ಲ, ಮ್ಯಾಕ್ಸಿಮಮ್. ಸೊ ಎಕ್ಸ್ ಪ್ಲಸ್ ವೈ ಇಷ್ಟೇ ಬರೀರಿ. ಓಕೆ, ಇದು ಫ್ಲೋರು, ಇದು ಫ್ಯಾಟ್, ಯಾವುದು ಶಾರ್ಟೇಜ್ ಆಗ್ತಿಲ್ಲ. ಹಾಗಾದರೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ. ಸೊ ಇಷ್ಟನ್ನ ಇಟ್ಕೊಂಡು ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು. ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಮ ಗ್ರಾಫ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 30 ಕೇಕ್ಸ್ ಬರ್ಬೋದು, ಮಿನಿಮಮ್ ಏನು ಬರ್ತೇನೂ ಇರ್ಬೋದು. ಓಕೆ, ಸೊ ಇದು ನಿಮ್ಮ ಆನ್ಸರ್. ರೈಟ್, ಇದೇ ಮ್ಯಾಕ್ಸಿಮಮ್ ಅಂತ ಹೇಳಿ. ರೈಟ್, ಅರ್ಥ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನ್. ಸೊ ಇವೆಲ್ಲ ಈಸಿ ಆಗಿರುವಂತಹ ಕ್ವೆಶನ್ಸ್. ಇದಕ್ಕೆ 600x ಪ್ಲಸ್ 400y ಸಬ್ಜೆಕ್ಟ್ ಟು ಕನ್ಸ್ಟ್ರೈನ್ x ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ ಟು 12, 2x ಪ್ಲಸ್ y ಲೆಸ್ ದೆನ್ ಆರ್ ಈಕ್ವಲ್ ಟು 12, 4x ಪ್ಲಸ್ 5y ಲೆಸ್ ದೆನ್ ಆರ್ ಈಕ್ವಲ್ ಟು 20. 3 ಕನ್ಸ್ಟ್ರೈಂಟ್ ಕೊಟ್ಟಿದ್ದಾರೆ. ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ಯು ವಿಲ್ ಗೆಟ್ ದ ಗ್ರಾಫ್ ಲೈಕ್ ದಿಸ್. ದಿಸ್ ಈಸ್ ಅವರ್ ಫೀಸಿಬಲ್ ಸೊಲ್ಯೂಷನ್. ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 4000, ಮಿನಿಮಮ್ ಅಂತ ಹೇಳಿದ್ರೆ 1600. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಮ್ಯಾಕ್ಸಿಮೈಸ್ ಅಗೈನ್ ಇದೇ ಥರದ್ದೇ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ ಈ ಕ್ವೆಶನಿಗೆ ನಿಮಗೆ ಆನ್ಸರ್ ಈ ಥರ ಬರುತ್ತೆ. ಇದು ನಮ್ಮ ಫೀಸಿಬಲ್ ಸೊಲ್ಯೂಷನ್ ಆಗುತ್ತೆ. 600 ಮ್ಯಾಕ್ಸಿಮಮ್ ಆಗುತ್ತೆ, 300 ಮಿನಿಮಮ್ ಆಗುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಆ್ಯಂಡ್ ಇಲ್ಲಿ ಎರಡೂ ಕಡೆ ಮ್ಯಾಕ್ಸಿಮಮ್ ಸಿಗುತ್ತೆ, ಮಿನಿಮಮ್ ಅಂದರೆ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದೆ ಅಂತ ಹೇಳಿದರೆ ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ಟೆಕ್ಸ್ಟ್ ಮೀ ಬಿಲೋ.
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು, ಸೊ ದಟ್ ಐ ಕ್ಯಾನ್ ಕಮ್ಯುನಿಕೇಟ್ ಯು. ಇಫ್ ಯು ಆರ್ ಗೆಟಿಂಗ್ ಎನಿ ಡೌಟ್ಸ್ ಪ್ಲೀಸ್, ಐ ಹ್ಯಾವ್ ಗಿವನ್ ಯು ದ ಇಮೇಲ್ ಐ ಡಿ. ನನ್ನ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಅದನ್ನು ಯೂಸ್ ಮಾಡ್ಕೊಂಡು ನನಗೆ ಮೇಲ್ ಕೂಡ ಮಾಡ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಎಕ್ಸಾಮ್ ಬೇರೆ ತುಂಬ ಹತ್ತಿರ ಬರ್ತಾ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಈವನ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ವೀಡಿಯೋಸ್ನ ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕೋರ್ ಮೋರ್. ಸೊ ಏನಾದರೂ ಡೌಟ್ಸ್ ಇತ್ತು ಅಂದ್ರೂ ಯು ಕ್ಯಾನ್ ಆಸ್ಕ್ ಮೀ ಥ್ರೂ ದ ಕಮೆಂಟ್ ಬಾಕ್ಸ್. ನಾನು ಖಂಡಿತ ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಟೇಕ್ ಕೇರ್. ಬಾಯ್.